ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾನೆ ಇದೆ. ದಿನಕ್ಕೊಂದು ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಯಾರೋ ಒಬ್ರು ಶಾಸಕರು ಹೇಳಿಕೆಗಳನ್ನ ಕೊಡ್ತಾರೆ ಅಥವಾ ಸಿಎಂ ಏನು ಕುರ್ಚಿಗೆ ಹಗ್ಗ ಚಗ್ಗಾಟ ನಡೀತಾ ಇರುತ್ತೆ. ಸೊ ಈ ರೀತಿಯಾಗಿ ಒಂದಲ್ಲ ಒಂದು ಏನಾದರೂ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಲೇ ಬರ್ತಾ ಇದೆ. ಆದರೆ ಇದೀಗ DCM DK ಶಿವಕುಮಾರ್ ಅವರು ತಾಳ್ಮೆಗೆ ಸವಾಲನ್ನು ಹಾಕಿದ್ದಾರೆ. ಬಂಡೆಯಂತೆ ಸಹಿಸಿಕೊಳ್ಳೋ ಗುಣವನ್ನು ಒಂದು ರೀತಿಯಾಗಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ DKಶಿ ಅವರು. ದೆಹಲಿಯಲ್ಲಿ ಕುತ್ಕೊಂಡು CM ಸಿದ್ದರಾಮಯ್ಯ ನಾನೇ 5 ವರ್ಷ CM ಅಂತ ಘೋಷಣೆ ಮಾಡಿದ್ರು. ಆಗ್ಲೂ ಕೂಡ DK ಶಿವಕುಮಾರ್ ಮಾತಾಡಲಿಲ್ಲ. ಮೈಸೂರಲ್ಲಿ CM ಸಿದ್ದರಾಮಯ್ಯ DK ಅವರಿಗೆ ಒಂದು ರೀತಿ ಸ್ವಾಗತ ಕೋರಲು ನಿರಾಕರಣೆಯನ್ನ ಮಾಡಿದ್ರು. ಆಗ್ಲೂ ಕೂಡ ಏನು ಮಾತಾಡಲಿಲ್ಲ DK ಶಿವಕುಮಾರ್ ಅವರು. ಒಂದು ರೀತಿಯಾಗಿ ತಾಳ್ಮೆಯ ಮೂರ್ತಿ ಅಂತ ಇದ್ರು. ಸ್ವಲ್ಪವೂ ಕೂಡ ತಾಳ್ಮೆಯನ್ನ ಕಳೆದುಕೊಂಡಿರಲಿಲ್ಲ. ಇದೀಗ DK ಶಿವಕುಮಾರ್ ಅವರು 3 ದಿನದ ಮೌನಾವ್ರತಕ್ಕೆ ಮುಂದಾಕಿದ್ದಾರೆ. ಈ ಬಾರಿ DK ಶಿವಕುಮಾರ್ ಅವರು ಒಂದು ರೀತಿಯಾಗಿ ಅಂತಿಂತ ಹೆಜ್ಜೆ ಇಟ್ಟಿಲ್ಲ. ನಾಳೆಯಿಂದ 3 ದಿನಗಳ ಕಾಲ ಯಾರನ್ನೂ ಕೂಡ ಭೇಟಿ ಆಗದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಈ ಬಗ್ಗೆ DK ಶಿವಕುಮಾರ್ ಅವರೇ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ನಾನು ನಾಳೆಯಿಂದ 3 ದಿನಗಳ ಕಾಲ ಯಾರನ್ನೂ ಕೂಡ ಭೇಟಿಯಾಗಲು ಸಾಧ್ಯವಾಗ್ತಿಲ್ಲ. ಸಾರ್ವಜನಿಕರಾಗಿರ್ಬೋದು, ಪಕ್ಷದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಯಾರೇ ಆದರೂ ಅಷ್ಟೇ ನಾನು ಯಾರನ್ನು ಕೂಡ ಭೇಟಿಯಾಗಲು ಸಾಧ್ಯವಾಗೋದಿಲ್ಲ. ಇದಕ್ಕಾಗಿ ವಿಷಾದಿಸ್ತೇನೆ, ಯಾರು ಕೂಡ ತಪ್ಪು ತಿಳ್ಕೋಬೇಡಿ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಇದೇ ಜುಲೈ 25ರಂದು ಮತ್ತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸ್ತಾರೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಗೊಂದಲ ಬೇಗುದಿ ಮಧ್ಯೆ ಈ ಬೆಳವಣಿಗೆ ಒಂದು ರೀತಿಯಾಗಿ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಾರಿ ದೆಹಲಿಗೆ ತೆರಳುವ ಮುನ್ನ DK ಶಿವಕುಮಾರ್ ಅವರು ಏಕಾಏಕಿ ನಾನು 3 ದಿನ ಯಾರನ್ನೂ ಕೂಡ ಭೇಟಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದರಿಂದ ಬಹಳಷ್ಟು ಕುತೂಹಲಗಳು ಬರ್ತಾ ಇದೆ. ಯಾಕೆ ಆ 3 ದಿನದ ಮೌನಾವ್ರತವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು ಅಂತ. ಇನ್ನು ನಾಯಕತ್ವ ಬದಲಾವಣೆ, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಅಥವಾ ಸಂಪುಟ ಪುನಾರಚನೆ ಬಿಡಿಸಲಾರದ ಸಮಸ್ಯೆ ಆಗ್ಬಿಟ್ಟಿದೆ. ಈ ನಡುವೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಜುಲೈ 25ರಂದು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸ್ತಾರೆ. ಇನ್ನು ಇದೇ ವಿಚಾರವಾಗಿ DK ಶಿವಕುಮಾರ್ ಮಾತನಾಡಿ, ಈಗಾಗಲೇ ನಾನು ದೆಹಲಿಗೆ ಹೋಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದೇನೆ. ಜುಲೈ 25ರಂದು CM ಹಾಗೂ ನಾನು ಇಬ್ಬರು ಕೂಡ ದೆಹಲಿಗೆ ಹೋಗ್ತಿದ್ದೇವೆ. ಅಲ್ಲೇ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಇನ್ನು MLC ನಿಗಮ ಮಂಡಳಿ ಆಯ್ಕೆ ವಿಚಾರವಾಗಿಯೂ ಕೂಡ ಚರ್ಚಿಸ್ತೇವೆ ಅಂತ ಹೇಳಿದ್ರು. ಅವರೇ ಖುದ್ದು ಮಾತನಾಡಿರುವಂಥದ್ದು. ಇನ್ನು ಕೆಲವು ದಿನಗಳ ಹಿಂದೆ DK ಶಿವಕುಮಾರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡಿದ್ರು. ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿತ್ತು. ಆದರೆ ಇದೀಗ ಅದರ ಬೆನ್ನಲ್ಲೇ ಮತ್ತೆ CM ಹಾಗೂ DCM ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಏನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಯಾಕೆ ಹೋಗ್ತಾ ಇದ್ದಾರೆ? ಸರಿ, ಜುಲೈ 25ಕ್ಕೆ ಹೋಗ್ತಾ ಇದ್ದಾರೆ ದೆಹಲಿಗೆ, ಅದೊಂದು ಕಡೆ. ಆದರೆ ಇನ್ನೊಂದು ಕಡೆ ಯಾಕೆ DK ಶಿವಕುಮಾರ್ ಅವರು ಮೌನ ಮೂರ್ತಿಯಂತೆ 3 ದಿನ ಯಾರೊಟ್ಟಿಗೂ ಮಾತನಾಡೋದಿಲ್ಲ, ಯಾರನ್ನು ಕೂಡ ಭೇಟಿ ಮಾಡೋದಿಲ್ಲ ಅಂತ ಮೌನಕ್ಕೆ ಜಾರಿದ್ದಾರೆ? ಏನಿದೆ ಅದರ ಹಿನ್ನೆಲೆ, ಏನಿದೆ ಅಥವಾ ಏನಿರ್ಬೋದು? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು? ಅಥವಾ ಜುಲೈ 25ರಂದು ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಅಲ್ಲಿ ಏನೇನೆಲ್ಲ ಮಾತಾಗ್ಬೋದು ಹೈಕಮಾಂಡ್ ನಾಯಕರ ಜೊತೆ? ಸೊ ಇದೆಲ್ಲವೂ ಕೂಡ ಇನ್ನೂ ಪ್ರಶ್ನೆ ಆಗೇ ಉಳಿದಿದೆ. ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನಿದರ ಒಂದು ವಿಚಾರ ಏನಾಗ್ತಾ ಇದೆ ಅನ್ನೋದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.